ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ ಅಂತ ಬಂದಾಗ ಯಾವ ಪದಾರ್ಥ, ಆಹಾರ ಪದಾರ್ಥ ಅದರ ಮೇಲೇನೆ ಕೆಲಸ ಮಾಡುತ್ತೆ, ಇದು ತಿಂದರೆ ಬೆಸ್ಟ್? ಆಮ್ಲಾನೇ ಕೊಡೋದು ಕ್ಲಾಸಿಕ್ ಎಕ್ಸಾಂಪಲ್. ನೀವು ಫಸ್ಟ್ ರ್ಯಾಂಕ್ ಅಂತ ಕೊಡ್ತೀರಲ್ಲ, ಆಮ್ಲ, ಟರ್ಮರಿಕ್ಕು, ಇವೆಲ್ಲ ಫಸ್ಟ್ ರ್ಯಾಂಕ್ ಫುಡ್ಸು. ಟಾಪ್ ಮೋಸ್ಟಲ್ಲಿ ಇಡ್ಬೋದು, ಅದನ್ನು ಪ್ರತಿನಿತ್ಯ ಬಳಸಬೇಕು. ವಿ ಆರ್ ಸೋ ಬ್ಲೆಸ್ಡ್. ನಮ್ಮ ಭಾರತದಲ್ಲಿ ಇಂಥವೆಲ್ಲ ಸಿಗುತ್ತಲ್ಲ, ಅದು ಖುಷಿ ಪಡಬೇಕು. ಪೊಮಗ್ರನೇಟ್ ಹ್ಯಾಸ್ ಹೈಯೆಸ್ಟ್ ಆ್ಯಂಟಿಆಕ್ಸಿಡೆಂಟ್ಸ್ ಅಮಾಂಗ್ ಆಲ್ ಫ್ರೂಟ್ಸ್. ನೀವು ಕಿಂಗ್ ಆಫ್ ಫ್ರೂಟ್ಸ್ ಮ್ಯಾಂಗೋ ಅಂತೀರಾ, ಪೊಮಗ್ರನೇಟ್ ಹ್ಯಾಸ್ 44 ಆ್ಯಂಟಿಆಕ್ಸಿಡೆಂಟ್ಸ್. ಸಿಯಿಂದ ಶುರು ಆಗೋಂಥದ್ದು ಎಲ್ಲ ಕ್ಯಾನ್ಸರ್ ಫೈಟಿಂಗ್ ಫುಡ್ಸ್. ಕ್ಯಾರೆಟ್, ಕ್ಯಾಬೇಜ್, ಕಾಲಿಫ್ಲವರ್, ಕುಕುಂಬರ್, ಎಷ್ಟೊಂದಿದೆ. ಸಿನಲ್ಲಿ ಕ್ಯಾಪ್ಸಿಕಮ್, ಈ ಥರದ್ದು ನೀವು ಲಿಸ್ಟ್ ಮಾಡೋದಾದರೆ ಬೇಕಾದಷ್ಟು ಸಿಗುತ್ತೆ. ಅದೆಲ್ಲ ಕ್ಯಾನ್ಸರ್ ಫೈಟಿಂಗ್ ಫುಡ್ಸ್. ಬಟ್ ಇವಾಗ ಏನಾದರೂ ತುಂಬ ಸಿವಿಯರ್ ಹೋಗಿತ್ತು, 4th ಸ್ಟೇಜಲ್ಲಿ ಇದೆ ಅಂತ ಅಂದ್ಕೊಳ್ಳಿ ಕ್ಯಾನ್ಸರ್, ಆವಾಗ ಕೂಡ ಈ ಫುಡ್ ಸ್ಟೈಲಿಂದ ಅಥವಾ ಪೋಷಕಾಂಶಯುಕ್ತ ಆಹಾರದಿಂದ ಅದನ್ನು ನಾವು ಗುಣಮುಖರಾಗಿ ಮಾಡಬಹುದಾ? ನನ್ನ ಪ್ರಕಾರ ಇಲ್ಲಿ ಐ ಥಿಂಕ್ 70% ಎಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಬಟ್ ಫುಡ್ ಸ್ಟೈಲ್ ಹೌದು, ಬಟ್ ಪಾಸಿಟಿವ್ ಮೈಂಡ್ ಸೆಟ್ ಎಷ್ಟು ಮ್ಯಾಟರ್ ಆಗುತ್ತೆ ಈ ಕ್ಯಾನ್ಸರ್ ಅಂತ ಬಂದಾಗ? ನಾನು ಹೇಳ್ತಿರ್ತೀನಿ, ಕಿಲ್ ದ ಇಲ್ ವಿತೌಟ್ ಎ ಪಿಲ್ ಆರ್ ಎ ಬಿಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ ಅಂತ ಬಂದಾಗ ಯಾವ ಪದಾರ್ಥ, ಆಹಾರ ಪದಾರ್ಥ ಅದರ ಮೇಲೇನೆ ಕೆಲಸ ಮಾಡುತ್ತೆ, ಇದು ತಿಂದರೆ ಬೆಸ್ಟ್ ತಡೆಯೋದಕ್ಕೆ, ತುಂಬಾ ತಡೆಯೋದಕ್ಕೆ ಆಲ್ಮೋಸ್ಟ್ ಐ ಕ್ಯಾನ್ ಟೆಲ್ ಯು ಒಂದು ಫುಡ್ ಗ್ರೂಪ್ ಪ್ರಕಾರನೇ ನಾನು ಹೇಳ್ಕೊಂಡು ಹೋಗ್ತೀನಿ ಇವಾಗ ನಿಮಗೆ. ಐ ಹ್ಯಾವ್ ಅ ಲಿಸ್ಟ್. ಆ್ಯಂಟಿ ಇನ್ಫ್ಲಮೇಟರಿ ಫುಡ್ ಅಂತ. ಆ್ಯಂಟಿ ಇನ್ಫ್ಲಮೇಟರಿ ಫುಡ್. ಯಾವುದೇ ಆದರೂ ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ. ಟ್ಯೂಮರ್ ಏನು ಲೈಕ್ ಸೈಲೆಂಟಾಗಿ ಇಟ್ ವಿಲ್ ಕೊಲೊನೈಸ್ ಫ್ರೀಕ್ವೆಂಟ್ಲಿ ಇನ್ ದ ಬಾಡಿ, ಎಲ್ಲೋ ಒಂದು ಕಡೆ ಆಗ್ಬಿಡ್ಬೋದು. ಸೊ ಇಟ್ ಕ್ಯಾನ್ ಕ್ರಿಯೇಟ್ ವೆರೈಟಿ ಆಫ್ ಕ್ಯಾನ್ಸರ್ ಟೈಪ್ಸ್, ಎಲ್ಲಿ ಬೇಕಾದ್ರೂ ಆಗ್ಬೋದು. ಸೊ ನೀವು ಆದಷ್ಟು ಇಂಥ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸ್ನ ಪುಷ್ ಮಾಡಿದಾಗ ಏನಾಗುತ್ತೆ, ಫ್ರೀ ರ್ಯಾಡಿಕಲ್ಸ್ ಏನೋ ಕಮ್ಮಿ ಆಗುತ್ತೆ. ನೀವು ಯಾವಾಗ ಇಂಥ ಆಹಾರ ತಿಂದೆ ಬರೀ ಪ್ರೋಸೆಸ್ ಫುಡ್ ತಿಂದಾಗ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆಗುತ್ತೆ ಶರೀರದಲ್ಲಿ. ಈಗ ನಮ್ಮ ಉದ್ದೇಶ ಏನಪ್ಪ, ಫ್ರೀ ರ್ಯಾಡಿಕಲ್ಸ್ನ ಒದ್ದೋಡಿಸ್ಬೇಕು ಶರೀರದಿಂದ. ಅದನ್ನು ಹೇಗೆ ಹೊರ ಹಾಕುವುದು? ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸ್ ಮುಖಾಂತರ. ಯಾವ್ಯಾವುದು? ಒಂದು ಹೋಲ್ ಗ್ರೇನ್ಸ್ ಅಂದರೆ ಧಾನ್ಯಗಳ ಇದರಲ್ಲಿ ನೀವು ಹೇಳೋದಾದರೆ ಬ್ರೌನ್ ರೈಸ್ ಅಂತ ಇಟ್ಕೊಳ್ಳಿ, ಕೆಂಪಕ್ಕಿ ಆಯಿತಾ. ಮಿಲೆಟ್ಸಲ್ಲಿ ಯಾವುದು? ಬಾಜ್ರಾ, ಜೋವರು, ರಾಗಿ, ಅವೆಲ್ಲ ಪಾಸಿಟಿವ್ ಗ್ರೇನ್ಸು. ಮತ್ತು ಕ್ವಿನೋವಾ, ಈಗ ನೀವು ಹೇಳೋದಾದರೆ ಈಗ ಬಡವ್ರಿಗೆಲ್ಲ ಇಟ್ಟಕ್ಕಾಗಲ್ಲ ಕ್ವಿನೋವಾ ಎಲ್ಲ, ಆಯಿತಾ. ಅದೇ ರೀತಿ ಓಟ್ಸ್, ಬಾರ್ಲಿ ಮತ್ತು ಗೋಧಿ, ಇಷ್ಟು ಹೋಲ್ ಗ್ರೈನ್ಸಲ್ಲಿ ಬರುತ್ತೆ, ಎನರ್ಜಿ ಫುಡ್ ಇವೆಲ್ಲ. ಇನ್ನು ಲೆಗ್ಯೂಮ್ಸು ಅಂದರೆ ದ್ವಿದಳ ಧಾನ್ಯದಲ್ಲಿ ಹೇಳೋದಾದರೆ ಒಂದು ಲೆಂಟಿಲ್ಸ್, ದಾಲು, ಯಾವುದೇ ದಾಲ್ ಆಗಿರ್ಬೋದು. ಇನ್ನು ಚಿಕ್ಪಿ, ಅದೇ ಚೆನ್ನ ದಾಲ್ ಆಗಿರ್ಬೋದು. ಆಮೇಲೆ ಮೂಂಗ್ ದಾಲು, ಮಸೂರ್ ದಾಲು, ಮತ್ತು ಬ್ಲ್ಯಾಕ್ ಬೀನ್ಸು, ರಾಜ್ಮಾ, ಇಷ್ಟು ಲೆಗ್ಯೂಮ್ಸಿಗೆ ಬರುತ್ತೆ ದ್ವಿದಳ ಧಾನ್ಯ ಗ್ರೂಪಲ್ಲಿ. ಇನ್ನು ಸ್ಪೈಸಸಲ್ಲಿ ಹೇಳೋದಾದರೆ ಕ್ಲಾಸಿಕ್ ಎಕ್ಸಾಂಪಲ್ ಇಸ್ ಟರ್ಮರಿಕ್. ಹಳದಿ. ನಾವೆಲ್ಲ ನೀವು ದಕ್ಷಿಣ ಭಾರತದಲ್ಲಿ ಅಡುಗೆಗಳಲ್ಲಿ ನೀವು ನೋಡೋದಾದರೆ ಅರಿಶಿನ ಇಲ್ಲದೆ ನಮ್ಮದು ಅಡುಗೆನೇ ಇಲ್ಲ. ಯಾಕೆ? ಈ ಅರಿಶಿನದಲ್ಲಿ ಏನಿದೆ ಅಂತ ದೊಡ್ಡದು ಅಂದರೆ ಕರ್ಕ್ಯೂಮಿನ್ ಅನ್ನೋದೊಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನೋಡಿ, ಹೆಂಗಸರು ಅರಿಶಿನ ಹಚ್ಕೋತಾರೆ ಇಲ್ಲಿಗ. ಯಾಕೆ ಹಚ್ಕೋತಾರೆ? ಇಟ್ ಈಸ್ ಒನ್ಸ್ ಅಗೇನ್ ಆ್ಯಂಟಿಸೆಪ್ಟಿಕ್. ಅದನ್ನು ಕುಡಿದಾಗ ಆ್ಯಂಟಿ ಥೊರಾಸಿಕ್, ಲಂಗ್ ಇನ್ಫೆಕ್ಷನ್ನು, AC ಕೂತ್ಕೊಳ್ಳೋರು ಪ್ರತಿದಿನ ಒಂದು ಚಿಟಿಗೆ ಅರಿಶಿನ ಹಾಕ್ಕೊಂಡು ಬಿಸಿನೀರಲ್ಲಿ ಕುಡಿಬೇಕು. ಗೊತ್ತಾಗ್ತಿದೆಯಾ? ಸೊ ಇದೆಲ್ಲ ಆ್ಯಂಟಿ ಥೊರಾಸಿಕ್ಕು, ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿಸೆಪ್ಟಿಕ್ಕು, ಆ್ಯಂಟಿ ಆಕ್ಸಿಡೆಂಟು, ಇವೆಲ್ಲ ಟರ್ಮರಿಕ್ಗೆ ಅಂತ ಹೈ ಮೆಡಿಸಿನಲ್ ಕ್ವಾಲಿಟೀಸ್ ಇದೆ. ಹೌದು ನೋಡಿ, ಅದಕ್ಕೆ ವೆಸ್ಟರ್ನರ್ಸ್ ಬಂದು ಅದನ್ನು ನಾವು ತೊಗೊಂಡು ಹೋಗಿ ಅದನ್ನು ಪೇಟೆಂಟ್ ಮಾಡ್ಕೊಂಡು ನಮಗೆ ವಾಪಸ್ ಕೊಡ್ತಾರೆ ಅಲ್ವಾ? ಇದೆಂಥ ವಿಪರ್ಯಾಸ. ಇನ್ನು ಜಿಂಜರ್, ನಿಮಗೆ ಗೊತ್ತಿದೆ, ಶುಂಠಿ. ಇಟ್ ವಿಲ್ ರಿಮೂವ್ ಆಲ್ ಯುವರ್ ಟಾಕ್ಸಿಕ್ ಎಲಿಮೆಂಟ್ಸ್ ಫ್ರಮ್ ದ ಬಾಡಿ. ಏನೇ ತ್ಯಾಜ್ಯ ವಸ್ತುಗಳು ತಿಂದಿದ್ರೆ ಶುಂಠಿ ಹೋಗಿ ಅದನ್ನು ಕಿತ್ತಾಕುತ್ತೆ.
ಶುಂಠಿನಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಗಾರ್ಲಿಕಲ್ಲೂ ಇದೆ, ಲಸನ್, ಗಾರ್ಲಿಕ್, ಅಲಿಸಿನ್ ಅಂತ ಒಂದು ಕಂಪೌಂಡ್ ಇದೆ ಅದರಲ್ಲಿ. ಇನ್ನು ಅದು ಬಿಟ್ಟರೆ ಸಿನ್ನಮನ್ ಅಂತಿದೆ, ಅಂದರೆ ಚಕ್ಕೆ. ಮತ್ತು ಪೆಪ್ಪರ್, ನಾನು ಹೇಳ್ದಲ್ಲ ಪೈಪೆರಿಡಿನ್ ಅಂತಲೂ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಮತ್ತು ಲವಂಗದಲ್ಲಿದೆ. ಇಷ್ಟು ಯಾವುದು ಸ್ಪೈಸಸ್ ಗ್ರೂಪಿಗೆ ಬರುತ್ತೆ. ಅದೇ ರೀತಿ ಫ್ರೂಟ್ಸಲ್ಲೇ ಹೇಳೋದಾದರೆ ಆ್ಯಂಟಿ ಇನ್ಫ್ಲಮೇಟ್ರಿನಲ್ಲಿ ನಾನು ಆಮ್ಲಾನೇ ಕೊಡೋದು ಕ್ಲಾಸಿಕ್ ಎಕ್ಸಾಂಪಲ್. ನೀವು ಫಸ್ಟ್ ರ್ಯಾಂಕ್ ಅಂತ ಕೊಡ್ತೀರಲ್ಲ, ಆಮ್ಲ, ಟರ್ಮರಿಕ್ಕು, ಇವೆಲ್ಲ ಫಸ್ಟ್ ರ್ಯಾಂಕ್ ಫುಡ್ಸು. ಟಾಪ್ ಮೋಸ್ಟಲ್ಲಿ ಇಡ್ಬೋದು ಅದನ್ನು, ಪ್ರತಿನಿತ್ಯ ಬಳಸಬೇಕು ಅದು. ವಿ ಆರ್ ಸೋ ಬ್ಲೆಸ್ಡ್. ನಮ್ಮ ಭಾರತದಲ್ಲಿ ಇಂಥವೆಲ್ಲ ಸಿಗುತ್ತಲ್ಲ, ಅದು ಖುಷಿ ಪಡಬೇಕು. ನಮ್ಮ ಬೇರಲ್ಲಿ ಇಂಥದ್ದೆಲ್ಲ ನಮಗೆ ಸಿಗುತ್ತಲ್ಲ, ಅದು ನಾವು ನಿಜವಾಗ್ಲೂ ಋಣಿಗಳಾಗಿರಬೇಕು. ಆಮ್ಲ, ಅದು ಆ್ಯಸ್ ಐ ಕೀಪ್ ಟೆಲಿಂಗ್, 18 ಆರೆಂಜಸ್ ಇಸ್ ಈಕ್ವಲ್ ಟು 1 ಆಮ್ಲ ಅಂತ. ವಿಟಮಿನ್ ಸಿ ಪ್ರಾಪರಾಗಿ ಸಿಗುತ್ತೆ ನಿಮಗೆ, ಆಯಿತಾ? ಅದು ಆ್ಯಂಟಿ ಆಕ್ಸಿಡೆಂಟ್. ವಿಟಮಿನ್ ಸಿ ಇಟ್ ಸೆಲ್ಫ್ ಈಸ್ ಆ್ಯಂಟಿ ಆಕ್ಸಿಡೆಂಟ್, ಆಯಿತಾ? ಆಮೇಲೆ ಪಪ್ಪಾಯ, ಪೈನಾಪಲ್, ಬೆರೀಸ್, ಯಾವುದು ಸ್ಟ್ರಾಬೆರಿ, ಬ್ಲೂಬೆರಿ, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಮತ್ತು ಪೊಮಗ್ರನೇಟ್ ಹ್ಯಾಸ್ ಹೈಯೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಮಾಂಗ್ ಆಲ್ ಫ್ರೂಟ್ಸ್. ನೀವು ಕಿಂಗ್ ಆಫ್ ಫ್ರೂಟ್ಸ್ ಮ್ಯಾಂಗೋ ಅಂತೀರಾ, ಪೊಮಗ್ರನೇಟ್ ಹ್ಯಾಸ್ 44 ಆ್ಯಂಟಿ ಆಕ್ಸಿಡೆಂಟ್ಸ್. ಪವರ್ಫುಲ್ಲು. ಆ ಕೋಟಿಂಗೇ ನೋಡಿ, ಬಿಡಿಸಿಟ್ರು ಅದರದ್ದು ಬಣ್ಣ ಬದಲಾಗಲ್ಲ, ಏನು ಅದರದ್ದು ನ್ಯೂಟ್ರಿಷನ್ ಕ್ವಾಲಿಟಿ ಕಮ್ಮಿ ಆಗಲ್ಲ ಬಿಡಿಸಿಟ್ಟಾಗ್ಲೂ, ಯಾಕೆಂದರೆ ಅದಕ್ಕೆ ವ್ಯಾಕ್ಸ್ ಕೋಟ್ ದೇವ್ರು ಕೊಟ್ಟಿದ್ದಾನಾಗಿ. ಸೊ ಅದೇ ಬೇರೆ ಆ್ಯಪಲ್ ಕಟ್ ಮಾಡಿ ಬ್ರೌನ್ ಆಗುತ್ತೆ ವೆನ್ ಇಟ್ ಕಮ್ಸ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಏರ್. ಸೊ ಈವನ್ ಆರೆಂಜಸ್ ಆಲ್ಸೋ ಒನ್ ಆಫ್ ದ ಕ್ಲಾಸಿಕ್ ಎಕ್ಸಾಂಪಲ್ ತೊಗೋಬೋದು. ವಿಟಮಿನ್ ಸಿ ರಿಚ್ ಫುಡ್ ಅದನ್ನು ಸಹ. ಎಲ್ಲ ವಿಟಮಿನ್ಸು ಮಿನರಲ್ಸ್ ಎಲ್ಲ ಸಿಗುತ್ತೆ ಅದರಲ್ಲೂ. ಮತ್ತು ವೆನ್ ಇಟ್ ಕಮ್ಸ್ ಟು ವೆಜಿಟೇಬಲ್ಸ್, ಯಾವ ತರಕಾರಿಗಳು ತಿನ್ಬೋದು ಕ್ಯಾನ್ಸರ್ ಬಂದಾಗ ಅಥವಾ ಬರೋಕ್ಕೆ ಮುಂಚೆ ಯಾವ್ದು ಪ್ರಿವೆಂಟ್ ಮಾಡ್ಕೋಬೋದು ಅಂದರೆ, ಒಂದು ಸೊಪ್ಪು, ಅದರಲ್ಲೂ ಮೆಂತ್ಯ ಸೊಪ್ಪು, ಆಯಿತಾ? ಪಾಲಕ್ಕು, ಮತ್ತು ಇದು ಏನು ಸಬ್ಸಿಗೆ, ಅವೆಲ್ಲ ತುಂಬ ಒಳ್ಳೆ ಸೊಪ್ಪು. ಇನ್ನು ಕ್ರೂಸಿಫೆರಸ್ ವೆಜಿಟೇಬಲ್ ಅಂತ ಕ್ಲಾಸಿಫೈ ಮಾಡ್ತೀವಿ, ಅದಂದರೆ ಬ್ರೊಕೊಲಿ ಮತ್ತು ಕಾಲಿಫ್ಲವರ್. ಇನ್ನು ರೂಟ್ ವೆಜಿಟೇಬಲ್ಸ್ ಬೇರಲ್ಲಿ ನೋಡಬೇಕು ಅಂತಂದರೆ ಬೀಟ್ರೂಟ್ ನಿಮ್ಗೆ ಐರನ್ನು ಜಾಸ್ತಿ ಸಿಗುತ್ತೆ. ಸೊ ಅದನ್ನು ತೊಗೋಬೋದು. ಬೀಟ್ರೂಟ್ ಜ್ಯೂಸ್ ಕುಡಿಬೋದು, ಕ್ಯಾರೆಟ್ ಜ್ಯೂಸ್ ಕುಡಿಬೋದು. ABCN ಜ್ಯೂಸ್ ಅಂತ ಕುಡಿತಾರೆ, ಆ್ಯಪಲ್ ಕ್ಯಾರೆಟ್ ಬೀಟ್ರೂಟ್ ಅಂತ, ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ಎ ಡಿಟಾಕ್ಸ್ ಕೈಂಡ್. ಸೊ ಇಟ್ ಈಸ್ ಇನ್ ಅ ವೇ ಇಟ್ ಈಸ್ ಗುಡ್ ಆ್ಯಕ್ಚುಲಿ, ಎವ್ರಿ ಡೇ ಬೈ ಡ್ರಿಂಕಿಂಗ್ ABC ಜ್ಯೂಸು. ಸೊ ಬೀಟ್ರೂಟ್, ಕ್ಯಾರೆಟು ಮತ್ತು ರ್ಯಾಡಿಶು. ಸೊ ಇದೊಂದು. ಇನ್ನು ಸ್ವೀಟ್ ಪೊಟೆಟೋಸಲ್ಲಿ ನೀವು ನೋಡೋದಾದರೆ ಗೆಣಸು ತುಂಬ ಒಳ್ಳೆಯದು. ಈಗ ರೈಸಲ್ಲಿ ಬದಲು ಗೆಣಸೆ ತಿನ್ಬೋದಲ್ವಾ? ಹೌದು. ಫಿಲ್ಲಿಂಗ್ ಆಗಲ್ವಾ? ಎಲ್ಲ ಥರ ವಿಟಮಿನ್ಸ್ ಮಿನರಲ್ಸ್ ಸಿಗುತ್ತಲ್ವಾ ಗೆಣಸಲ್ಲಿ. ಸೊ ಹೊಟ್ಟೆ ತುಂಬತ್ತಲ್ವಾ? ಇಟ್ ಹ್ಯಾಸ್ ದಟ್ ಸೆಟೈಟಿ ವ್ಯಾಲ್ಯೂ. ಸೆಟೈಟಿ ವ್ಯಾಲ್ಯೂ ಅಂದರೆ ಫೀಲಿಂಗ್ ಆಫ್ ಫುಲ್ನೆಸ್. ಒಂದು ಇಷ್ಟು ತಿಂದುಬಿಟ್ರೆ ಹೊಟ್ಟೆ ತುಂಬಿತು ಅಂತ. ಹೌದು, ದಟ್ ಫೀಲಿಂಗ್ ಆಫ್ ಫುಲ್ನೆಸ್. ಸೊ ನಿಮಗೆ ಬಂದಾಗ, ಸೀಸನ್ ಬಂದಾಗಂತೂ ಗೆಣಸು ತಿನ್ಬೋದು, ಖಂಡಿತ ಒಳ್ಳೆಯದಿದು. ನಿಮಗೆ ಪ್ರಾಪರ್ ಪೋಷಕಾಂಶಗಳು ಸಿಗುತ್ತೆ. ನೀವು ಫುಡ್ ಕಡೆ ಕಾನ್ಸಂಟ್ರೇಟ್ ಮಾಡೋ ಬದಲು ನ್ಯೂಟ್ರಿಯೆಂಟ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಪೋಷಕಾಂಶಗಳು ನಮ್ಗೆ ಎಷ್ಟು ಬಂತು ನಮಗೆ ಅನ್ನೋದು ಮುಖ್ಯ ಆಗಿರುತ್ತೆ. ಯು ಶುಡ್ ಬ್ಯಾಂಕ್ ಆನ್ ದಟ್ ಅಷ್ಟೇ. ಮತ್ತು ಟೊಮ್ಯಾಟೋಸ್ ಆ್ಯಸ್ ಯೂಶಲ್, ಅದು ಲೈಕೋಪೀನ್ ಅನ್ನೋದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಸೊ ಟೊಮ್ಯಾಟೊ ಈಸ್ ಆಲ್ಸೋ, ಒಂದು ಟೊಮ್ಯಾಟೊ ಜ್ಯೂಸ್ ಕುಡಿಬೋದು, ಟೊಮ್ಯಾಟೊ ಸ್ಲೈಸಸ್ ಹಾಕ್ಕೊಂಡು ಟೊಮ್ಯಾಟೊ ಚುರುಮುರಿ ಮಾಡ್ಕೊಂಡು ತಿನ್ಬೋದು ಟೊಮ್ಯಾಟೋಸಲ್ಲಿ. ಸೊ ಸಲಾಡ್ಸ್ ರೂಪದಲ್ಲಿ ತೊಗೋಬೋದು. ಮತ್ತು ಇನ್ನು ಅದಲ್ಲದೇ ಬೆಲ್ ಪೆಪ್ಪರ್ಸ್ ಅಂದರೆ ಕ್ಯಾಪ್ಸಿಕಮ್. ಸೊ ಒಂದು ಜನರಲಾಗಿ ಹೇಳಬೇಕು ಅಂತಂದರೆ ಲೇಮೆನ್ ಟರ್ಮಲ್ಲಿ ಯಾವ್ಯಾವುದು ಸಿಯಿಂದ ಶುರು ಮಾಡುತ್ತೆ ಹೇಳಿ? ಸಿಯಿಂದ ಶುರು ಆಗೋಂಥ ಎಲ್ಲ ಕ್ಯಾನ್ಸರ್ ಫೈಟಿಂಗ್ ಫುಡ್ಸ್. ಕ್ಯಾರೆಟ್, ಕ್ಯಾಬೇಜ್, ಕಾಲಿಫ್ಲವರ್, ಕುಕುಂಬರ್. ಎಸ್. ಹಾಂ, ಎಷ್ಟೊಂದಿದೆ ಸಿನಲ್ಲಿ. ಕ್ಯಾಪ್ಸಿಕಮ್, ಈ ಥರದ್ದು ನೀವು ಲಿಸ್ಟ್ ಮಾಡೋದಾದರೆ ಬೇಕಾದಷ್ಟು ಸಿಗುತ್ತೆ. ಅದೆಲ್ಲ ಕ್ಯಾನ್ಸರ್ ಫೈಟಿಂಗ್ ಫುಡ್ಸ್. ಸೊ ಇವೆಲ್ಲ ಒಂದು ಕಡೆ ಆದರೆ ನಟ್ಸ್ ಆ್ಯಂಡ್ ಸೀಡ್ಸಿಗೆ ಬರೋಣ. ಇದು ತುಂಬ ಇಂಪಾರ್ಟೆಂಟ್ ನಟ್ಸ್ ಆ್ಯಂಡ್ ಸೀಡ್ಸಲ್ಲಿ, ಯಾಕೆಂದರೆ ಇಟ್ ಈಸ್ ಎ ಗುಡ್ ಫ್ಯಾಟ್ ಬೇಸಿಕಲಿ. ಸೊ ವಯಸ್ಸಾದವ್ರು ಬೇಕಾದ್ರೆ ಪೌಡ್ರ್ ಫಾರ್ಮಲ್ಲಿ ತೊಗೊಳ್ಬೋದು, ಬಟ್ ಯಂಗಾಗಿರೋರು ಬಾದಾಮಿ ರಾತ್ರಿ ನೆಲೆಸ್ಬಿಟ್ಟು ತೊಗೊಳ್ಬೋದು ಬೆಳಗಿನ ಹೊತ್ತು. ಇನ್ನು ವಾಲ್ನಟ್ಟು,
ಇಟ್ ಇಸ್ ಎ ಫುಡ್ ಫಾರ್ ಬ್ರೈನ್ ಶೇಪ್ದಲ್ಲೇ ಇರುತ್ತೆ ವಾಲ್ನಟ್. ಹೌದು ಹೌದು. ಅದಲ್ಲದೆ ಫ್ಲ್ಯಾಕ್ ಸೀಡ್ಸು ಇವೆಲ್ಲ ಫಂಕ್ಷನಲ್ ಫುಡ್ಸ್, ತುಂಬ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಫ್ಲ್ಯಾಕ್ ಸೀಡ್ಸಲ್ಲಿ. ಇದಲ್ಲದೆ ಸನ್ಫ್ಲವರ್ ಸೀಡ್ಸು, ಚಿಯಾ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಇವೆಲ್ಲ ಭಾಳ ನ್ಯೂಟ್ರಿಷನ್ ಸಿಗುತ್ತೆ. ಅಂದರೆ ನೀವು ಒಂದು 10 ಗ್ರಾಮ್ಸ್ ತೊಗೊಂಡ್ರೆ 50 ಕ್ಯಾಲೋರೀಸ್ ಸಿಗುತ್ತೆ. ಸಪೋಸ್ ನೀವು 100 ಗ್ರಾಮ್ಸ್ ತೊಗೊಂಡ್ರೆ 500 ಕ್ಯಾಲೋರೀಸ್ ಸಿಗುತ್ತೆ. ಕರೆಕ್ಟಾ? ಅದಕ್ಕೆ ಹುಷಾರಾಗಿ ತೊಗೋಬೇಕು. ಒಂದು ಎರಡು ದಿನ ತೊಗೊಂಡಾಗ ಏನಾಗುತ್ತೆ ನಮಗೆ, ಏಕೆಂದರೆ ಅದನ್ನೇನು ನಾವೇನು ಕುಕ್ಕಿಂಗ್ ಮಾಡಲ್ಲ, ಕಟ್ಟಿಂಗ್ ಮಾಡಲ್ಲ, ಏನೋ ಬಾಯ್ಲಿಂಗ್ ಮಾಡಲ್ಲ. ಸೊ ಜಸ್ಟ್ ಯು ಆರ್ ಗೋಯಿಂಗ್ ಟು ಈಟ್ ಕಚ್ಚಾ ರಾ. ಸೊ ದಟ್ ವಿಲ್ ಹೆಲ್ಪ್ ಯು ಟು ಗೆಟ್ ಪ್ರಾಪರ್ ನ್ಯೂಟ್ರಿಷನ್. ಅದೇ ಅತಿಯಾದರೆ ಅಮೃತನ ವಿಷ ಅನ್ನೋದು ಅದು ಸರಿ. ಇನ್ನು ಆ್ಯಸ್ ಯೂಶುವಲ್ ಬೆವರೇಜಸ್ ಏನು ಕುಡಿಬೋದು ಅಂತಂದರೆ, ಒಂದು ಗ್ರೀನ್ ಟೀ, ಹರ್ಬಲ್ ಟೀ, ಜಿಂಜರ್ ಟೀ, ಟರ್ಮರಿಕ್ ಟೀ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಟರ್ಮರಿಕ್, ಹಾಲ್ಗೆನೇ ಟರ್ಮರಿಕ್ ಹಾಕೊಂಡು ಕುಡಿಯೋದು ಅಭ್ಯಾಸ ಮಾಡ್ಕೋಬೋದು. ಕೋಕೋನಟ್ ವಾಟ್ರು, ಟೆಂಡರ್ ಕೋಕೋನಟ್, ಮ್ಯಾಲಿಕ್ ಆ್ಯಸಿಡ್ ಇದೆ ಅದರಲ್ಲಿ. ಆಮ್ಲ ಜ್ಯೂಸ್ ಕುಡಿಬೋದು, ನಿಂಬೆಹಣ್ಣು ಶರ್ಬತ್ ಕುಡಿಬೋದು ವಿತೌಟ್ ಶುಗರು. ಈ ರೀತಿ ಇಷ್ಟನ್ನು ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸ್ ಅಂತ ಹೇಳ್ತೀವಿ. ಬೆಸ್ಟ್ ಫುಡ್ಸ್. ಅದನ್ನು ಯಾರೂ ಕೂಡ ಮಾಡ್ಬೋದು, ಇದನ್ನು ಆರಾಮ್ಸೆ ಫಾಲೋ ಕೂಡ ಮಾಡ್ಬೋದು. ಬಟ್ ಈಗ ಒಂದು ಹರ್ಬಲ್ ಸಪ್ಲಿಮೆಂಟ್ರಿ ಅಂದರೆ ಯಾವುದೆಲ್ಲ ಹರ್ಬಲ್ ಸಪ್ಲಿಮೆಂಟ್ಸ್ ಅಂದರೆ ಅಲ್ಲೇ ಹೇಳ್ಬಿಟ್ಟೆ, ಈಗ ಆಗಲೇ ಅದರಲ್ಲೇ ಬಂದ್ಬಿಡ್ತು ನಿಮ್ಗೆ ಹೆಚ್ಚು ಕಮ್ಮಿ. ಅದು ಟರ್ಮರಿಕ್ ಆಗಿರ್ಬೋದು, ಯಾಕೆಂದರೆ ಅದ್ರಲ್ಲಿ ಕರ್ಕ್ಯುಮಿನ್ ಇದೆ, ಗ್ರೀನ್ ಟೀ ಇದೆ, ಇವೆಲ್ಲ ಹರ್ಬಲ್ ಸಪ್ಲಿಮೆಂಟ್ಸು. ಈವನ್ ಗಾರ್ಲಿಕ್ ಈಸ್ ಆಲ್ಸೋ ಕ್ಯಾನ್ಸರ್ ಫೈಟಿಂಗು. ದಿನ ಒಂದೊಂದು ಹಿಲ್ಕು, ನಾನೇನು ಫುಲ್ ಬೆಳ್ಳುಳ್ಳಿ ಅಂತಿಲ್ಲ, ಒಂದೊಂದು ಹಿಲ್ಕು ತೊಗೊಳ್ಳಿ ಸಂಜೆ ಬಂದಾಗ, ಫಾಲೋಡ್ ಬೈ ಒಂದು ಪುದೀನ ಸೊಪ್ಪು ತೊಗೋಬೋದು. ಸೊ ಈ ಥರದ್ದೆಲ್ಲ ಒಂದೊಂದು ಅಭ್ಯಾಸ ಮಾಡಿಟ್ಕೊಂಡ್ರೆ ದೇಹದಲ್ಲ ಇದನ್ನು ನೀವು ಬದಲಾಯಿಸ್ಬೋದು. ಖಂಡಿತ. ಬಟ್ ಯಾರು ಎಷ್ಟು ತಗೋಬೇಕು, ಹೇಗೆ ತಗೋಬೇಕು ಅದನ್ನ ಕನ್ಸಲ್ಟ್ ಮಾಡಿ ತಗೋಬೇಕಾಗತ್ತೆ. ನಾವು ಪ್ರಪೋರ್ಷನ್ ಮಾಡಬೇಕು ಅಂದರೆ ಆ ವ್ಯಕ್ತಿ ಏನು ಸೆಡೆಂಟ್ರಿ ವರ್ಕರ, ಮಾಡ್ರೇಟ್ ವರ್ಕರ, ಹೆವಿ ವರ್ಕರ, ಅದು ನೋಡ್ಕೊಂಡು ನಾವು ಕ್ಯಾಲೋರೀಸ್ ಹೇಳ್ಬೇಕಾಗತ್ತೆ. ಅಥವಾ ಒಂದು ಪ್ರೋಟೀನ್ ಇದು ಮಾಡ್ಬೇಕಾದ್ರೆ ಒಂದು ಜನರಲ್ಲಾಗಿ ಹೇಳಿ ಅಂತಾರೆ, ಹಂಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಿಮ್ಮ ತೂಕಕ್ಕೆ ಅನುಗುಣವಾಗಿ ನಾವು ಇಷ್ಟಿಷ್ಟು ಕ್ಯಾಲೋರಿ ಬೇಕಾಗುತ್ತೆ, ಇಷ್ಟು ಪ್ರೋಟೀನ್ ಬೇಕಾಗುತ್ತೆ ಅಂತ. ಅದೇ 80 kg ಇರೋರ್ಗೆ ಇನ್ನೊಂದು ಥರ ನಾವು ಹೇಳಬೇಕಾಗತ್ತೆ. ಸೊ ತೂಕದ ಬಗ್ಗೆ ನೋಡಿಕೊಂಡು, ಮತ್ತು ನಾವು ಯಾವುದೇ ಹೇಳಬೇಕಾದ್ರೂ ಅವ್ರ ರಿಪೋರ್ಟ್ ತರಿಸ್ಕೊತೀವಿ ಫಸ್ಟ್. ಆ ರಿಪೋರ್ಟ್ ಮೇಲೆ ನೋಡ್ಕೊಂಡು ನಾವು ಯಾವುದೇ ಕಂಪ್ಲೈನ್ಸ್ ಮಾಡೋದಕ್ಕೆ ಸಾಧ್ಯ. ಸುಮ್ಮನೆ ಬ್ಲೈಂಡಾಗಿ ಬಂತು ಅಂದ್ಬಿಟ್ಟು ಒಂದು ರೆಡಿಮೇಡ್ ಚಾರ್ಟ್ ನಾವು ಕೊಡೋಕ್ಕಾಗಲ್ಲ. ಅದ್ರ ಬದಲು ಅವ್ರ ರಿಪೋರ್ಟ್ ನೋಡಿಕೊಂಡು ನಾವು ಅದರಂತೆ ಮಾಡಬೇಕಾಗುತ್ತೆ. ಅದೇ ಇನ್ನೊಂದು ಡೌಟ್ ಏನು ಅಂದರೆ, ಗೂಗಲ್ ನಾಲೆಜ್ ಜಾಸ್ತಿ ಆಗಿರೋದ್ರಿಂದ ಈ ಸಮಸ್ಯೆಗಳು ಆಗ್ತಿದೆ ಅನ್ನೋದು. ಖಂಡಿತ. ಯಾಕೆ AI ಬಂದ್ಬಿಟ್ಟಿದೆಯಲ್ಲ ಈಗ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನೋಡಿಕೊಂಡು ಇಟ್ ಹ್ಯಾಸ್ ಪ್ರೂವ್ಡ್ ಫೇಟಲ್ ಆಲ್ಸೋ, ಡೆತ್ ಆಗಿದೆ. ಆ ಥರದ್ದು ನಾವು ಓದಿದ್ದೀವಿ ಪೇಪರ್ಗಳಲ್ಲಿ. ಸೊ ಹ್ಯೂಮನ್ ಟಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಆದರೂ ಎಲ್ಲ ಸಿಕ್ಬಿಡುತ್ತೆ ಇವತ್ತು ಇನ್ಫಾರ್ಮೇಷನ್ನು. ಆದರೆ ಖಂಡಿತ ಕಂಪ್ಲೀಟಾಗಿ ಪರ್ಸನಲೈಸ್ ಮಾಡಬೇಕು, ನಿಮಗೆ ಕಸ್ಟಮೈಸ್ ಮಾಡಬೇಕು ಅಂದರೆ ದಟ್ ಈಸ್ ಓನ್ಲಿ ಥ್ರೂ ಹ್ಯೂಮನ್ ಟಚ್. ಹೌದು ಹೌದು, ಅದೇ ಇಂಪಾರ್ಟೆಂಟ್. ಯಾಕಂದರೆ ನಾವು ಏನು ಬೇಕೋ ಆ ಪರ್ಸನ್ಗೆ ಅದನ್ನೇ ಕೊಡ್ತೀವಿ. ಇಲ್ಲಾಂದರೆ ದಿನಕ್ಕೆ 5 ಮೊಟ್ಟೆ ತಿನ್ಬೋದಂತೆ ಅಂತ ಹೇಳಿ ದಿನ 5 ಮೊಟ್ಟೆ ತಿನ್ನೋಕೆ ಹೋದರೆ ಓವರ್ಫ್ಲೋ ಆಗಿಬಿಡುತ್ತೆ. ಅವ್ರು ಏನು ಮಾಡ್ತಾಯಿದ್ದಾರೆ ಕಸರತ್ತು, ಈಗ ಜಿಮ್ಗೆ ಹೋಗೋರಿಗೆ ಅವ್ರಿಗೆ ಪ್ರೋಟೀನ್ ಅವಶ್ಯಕತೆ ಇದೆ, ಅವಾಗ ಎಕ್ಸ್ಟ್ರಾ ಪ್ರೋಟೀನ್ ಕೊಡಬೇಕಾಗುತ್ತೆ ಮಸಲ್ ಬಿಲ್ಡಿಂಗಿಗೆ. ಅದೇ ಏನೂ ವರ್ಕೌಟೇ ಮಾಡದೇ ಇರೋರಿಗೆ ಅಷ್ಟು ಬೇಕಾಗಲ್ಲ, ಎಕ್ಸಸ್ ಆಗಿಬಿಡುತ್ತೆ. ಸೊ ಯಾವುದೂ ಎಕ್ಸಸ್ಸು ಕೊಡೋಕ್ಕಾಗಲ್ಲ, ಇಟ್ ಲೀಡ್ಸ್ ಟು ಟಾಕ್ಸಿಸಿಟಿ, ಅಥವಾ ಯಾವುದೇ ಡಿಫಿಷಿಯನ್ಸಿನೂ ಮಾಡೋಕ್ಕಾಗಲ್ಲ. ಸೊ ಯಾವುದೇ ಆದ್ರೂ ಆ್ಯಸ್ ಪರ್ ದ ರೆಕಮೆಂಡೆಡ್ ಡಯಟರಿ ಅಲೋಯೆನ್ಸ್ ಅಂತ RDE ಅಂತ ಹೇಳ್ತೀವಿ. ಇಂತಿಂಥ ವಯಸ್ಸಿನವ್ರಿಗೆ ಇಷ್ಟಿಷ್ಟೇ ಬೇಕು ಕ್ಯಾಲ್ಶಿಯಮ್, ಇಷ್ಟಿಷ್ಟೇ ಐರನ್ ಬೇಕು, ಇಷ್ಟಿಷ್ಟೇ ಏನೋ ಪೊಟ್ಯಾಷಿಯಮ್ ಬೇಕು, ಎಲ್ಲ ಫುಡ್ ನಮಗೆ ನ್ಯೂಟ್ರಿಷನ್ದು ಚಾರ್ಟೇ ಇರುತ್ತೆ. ಅದರ ಬೇಸಿಸ್ ಮೇಲೆ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಂತಿಂಥದ್ದು ಬರಬೇಕು ಪೋಷಕಾಂಶಗಳು ಅಂತ ಹೇಳೋಕ್ಕೆ ಸಾಧ್ಯ. ಅಂದರೆ ಈಗ ನಾರ್ಮಲ್ ಫುಡ್ ಸ್ಟೈಲ್ ಬಗ್ಗೆ ನಾವು ಮಾತಾಡಿದ್ವಿ, ಹೇಗಿರಬೇಕು, ಈವನ್ ಕ್ಯಾನ್ಸರ್ ಬಂದರೂ ನಾವು ಹೇಗೆ ಫುಡ್ ಸ್ಟೈಲನ್ನು ಮಾಡಬೇಕು ಅನ್ನೋದನ್ನು ಕೂಡ ಮಾತಾಡಿದ್ವಿ. ಬಟ್ ಇವಾಗ ಏನಾದರೂ ತುಂಬ ಸಿವಿಯರ್ ಹೋಗಿತ್ತು, 4th ಸ್ಟೇಜಲ್ಲಿದೆ ಅಂತ ಅಂದ್ಕೊಳ್ಳಿ ಕ್ಯಾನ್ಸರ್, ಆವಾಗ ಕೂಡ ಈ ಫುಡ್ ಸ್ಟೈಲಿಂದ ಅಥವಾ ಪೋಷಕಾಂಶಯುಕ್ತ ಆಹಾರದಿಂದ ಅದನ್ನು ನಾವು ಗುಣಮುಖರಾಗಿ ಮಾಡಬಹುದಾ, ಅಥವಾ ಅದನ್ನು ಅದೇ ಸ್ಟೇಬಲ್ ಆಗಿ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ದಿನ ಬದುಕೋ ಹಾಗೆ ಮಾಡಬಹುದಾ? ಈಗ ನೀವು ಹೇಳೋದು ಒಳ್ಳೆ ಕ್ವಶನ್. ಆ್ಯಕ್ಚುಲಿ ಅದು 4th ಸ್ಟೇಜ್, ಆ್ಯಕ್ಚುಲಿ ಅದು ತುಂಬ ಅಡ್ವಾನ್ಸ್ ಸ್ಟೇಜ್ ಅದು.
ಆ ಸ್ಟೇಜಲ್ಲಿ ಏನಿದ್ರೂ ಐದರ್ ಎಂಟಿರಾಲ್ ಆರ್ ಪೇರೆಂಟಿರಾಲ್ ಅಂತ ಹೇಳ್ತೀವಿ. ಅಂದರೆ ನಾವು ಎಂಟಿರಾಲ್ ಅಂದರೆ ಅದು ಟ್ಯೂಬ್ ಫೀಡಿಂಗು, ಅಲ್ಲಿ ನಿಮಗೆ ಅದು ಎಲ್ಲ ಟ್ಯೂಬಲ್ಲೇ ಹೋಗೋದು. ಇಲ್ಲ ಪೇರೆಂಟಿರಾಲ್ ಅಂತಂದರೆ ಅದು ಒಂದು ಲೈಕ್ ಮೇ ಬಿ ಇಟ್ ಇಸ್ ಇಂಟ್ರಾವೀನಸ್ ಡೆಲಿವರಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್, ಅದೊಂಥರ ಫೀಡಿಂಗ್ ಅದು. ಸೊ ಅವೆಲ್ಲ ಏನಿದ್ರು ಹಾಸ್ಪಿಟ್ಲಲ್ಲಿ ಮಾಡೋಕ್ಕೆ ಸಾಧ್ಯ, ಆಬ್ವಿಯಸ್ಲಿ ಮನೆಯಲ್ಲಿ ಏನು ಮಾಡೋಕ್ಕಾಗಲ್ಲ. ಬಟ್ ಆ್ಯಸ್ ಸಚ್ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಅಂತ ಹೇಳ್ತೀವಿ, MNT ಅಂತೀವಿ ನಮ್ಮ ಪ್ರಕಾರ. ಸೊ ಇದಿಷ್ಟೇ ಮಾಡೋಕ್ಕೆ ಸಾಧ್ಯ. ಬಟ್ ಇದು ಆ ಸ್ಟೇಜೇ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಆ ಮೆಟಾಸ್ಟಾಸಿಸ್ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ನಿಯರಿಂಗ್ ಟು ಡೆತ್. ಅದು ಇಟ್ ಕ್ಯಾನ್ ಅಫೆಕ್ಟ್ ದ ಬ್ರೈನು ಅಥವಾ ಬೋನು, ಲಂಗ್ಸು, ಲಿವರ್ ಕ್ಯಾನ್ಸರು, ಸ್ಪ್ಲೀನು, ಲಿಂಫ್ ನೋಟ್ಸ್ ಆ ಥರ ಇರುತ್ತೆ ಆ ಥರ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಅಫೆಕ್ಟ್ ಆಲ್ಮೋಸ್ಟ್ 4th ಸ್ಟೇಜ್ ಅಂತಂದರೆ ದಟ್ ಈಸ್ ಅ ಸ್ಟೇಜ್ ವೇರ್ ನೋ ಒನ್ ಕ್ಯಾನ್ ಹೆಲ್ಪ್. ದಟ್ ಈಸ್ ಅ ಪೆರಿಫೆರಲ್ ಸ್ಟೇಜ್ ಅಂತ ನಾವು ಹೇಳ್ಬೋದು. ಅಂದರೆ ಈಗ ಇನ್ನೊಂದು ವಿಷಯ ಏನು ಅಂದರೆ, ಬೇಯಿಸಿ ತಿನ್ನಬೇಕು. ಕ್ಯಾನ್ಸರ್ ಇದ್ದವರು ಎಲ್ಲ ಆಹಾರವನ್ನು ಬೇಯಿಸಿ ತಿನ್ನಬೇಕು, ಈವನ್ ಫ್ರೂಟ್ಸ್ ಕೂಡ ಬೇಯಿಸಿ ತಿನ್ನಬೇಕು ಅನ್ನುವಂಥ ಒಂದು ವಿಷಯ ಇದೆ. ಇದು ಯಾವ ಸ್ಟೇಜ್ ಅವರು ಅಥವಾ ಯಾರು ಜಾಸ್ತಿ ಅದನ್ನು ಬೇಯಿಸಿಯೇ ತಿನ್ನಬೇಕು ಎಲ್ಲ ಆಹಾರ ಪದಾರ್ಥ? ಇಲ್ಲ, ಅಲ್ಲಿ ಏನಾಗುತ್ತೆ ಅಂತಂದರೆ, ಈಗ ರಾ ಫುಡ್ಸ್ ಯಾಕೆ ನಾವು ತಿನ್ನಬಾರ್ದು ಅಂತಂದರೆ, ಅಲ್ಲಿ ಕೀಮೋ ನಡೀತಾ ಇರುತ್ತೆ, ಅದು ರೇಡಿಯೇಷನ್ಸು ಇದಾಗ್ತಿರೋದ್ರಿಂದ ಇವ್ರು ಯಾವಾಗ ಅವರು ಹಸಿ ತರಕಾರಿ ಅವೆಲ್ಲ ತಿಂದಾಗ ಏನಾಗುತ್ತೆ, ಹಸಿ ತರಕಾರಿಗೆ ಏನು ಸಿಂಪಡಿಸಿರ್ತಾರೆ ಒನ್ಸ್ ಅಗೇನ್, ಪೆಸ್ಟಿಸೈಡ್ಸ್ ಹಾಕಿರ್ತಾರೆ, ಎಲ್ಲ ಆರ್ಬಿಸೈಡ್ಸು, ಪೆಸ್ಟಿಸೈಡ್ಸು. ಇದರಿಂದ ಏನಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಸೊ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿಬಿಡುತ್ತೆ. ಸೊ ಇನ್ನೂ ರಿಪೇರಿ ಮಾಡೋಕ್ಕೋಗಿ ಇನ್ನೂ ಅಧ್ವಾನ ಆಗೋಗುತ್ತೆ. ಸೊ ಹಾಗಾಗಿ ವಿ ಶುಡ್ ನಾಟ್ ಗಿವ್ ರಾ ಫುಡ್ಸ್ ಎಟ್ ದಟ್ ಟೈಮ್. ಬೇರೆದಕ್ಕೆಲ್ಲ ರಾ ಫುಡ್ಸ್ ಕೊಡಬೇಕು. ಬಟ್ ವೆನ್ ಅ ಪರ್ಸನ್ ಈಸ್ ಅಂಡರ್ಗೋಯಿಂಗ್ ಎನಿ ಕೀಮೋ, ರೇಡಿಯೇಷನ್ ಇಂಥವೆಲ್ಲ ಆದಾಗಂತೂ ಆವಾಗ ರಾ ಕೊಡೋಂಗಿಲ್ಲ. ಈವನ್ ಆ್ಯಪಲ್ ಪ್ಯೂರಿ ಮಾಡಿಬಿಡೋದು, ಸ್ವಲ್ಪ ಸ್ಟೀಮ್ ಮಾಡಿಬಿಟ್ಟು ಕೊಡೋದು, ಆ ಥರ ಕೊಡಬೇಕಾಗತ್ತೆ. ಸ್ವಲ್ಪ ಪ್ಯೂರಿಡ್ ಆ್ಯಪಲ್ಲು ಆ ಥರ, ಸ್ವಲ್ಪ ಸ್ಟೀಮ್ಡ್ ವೆಜಿಟೇಬಲ್ಸು ಆ ಹಬೆನಲ್ಲಿ ಬೇಯಿಸಿ ಕೊಡೋವಂಥದ್ದು ಕೊಟ್ಟರೆ ಪರವಾಗಿಲ್ಲ. ಅಂದರೆ ಇದು ನಿಜವಾಗ್ಲೂ ಸ್ಪೆಷಲ್ ನಾಲೆಜ್. ಯಾಕಂದರೆ ನಾವೆಲ್ಲ ಹಸಿ ತರಕಾರಿ ತಿನ್ನಿ, ಹಸಿ ಬೇಳೆಗಳನ್ನು ತಿನ್ನಿ, ಕಾಳುಗಳನ್ನು ತಿನ್ನಿ ಅನ್ನೋ ಮಾತುಗಳನ್ನೇ ಕೇಳಿರೋದು. ಈ ಮಧ್ಯದಲ್ಲಿ ಹೀಗೂ ಇರುತ್ತೆ, ಈವನ್ ಹಣ್ಣುಗಳು, ಫ್ರೆಶ್ ಹಣ್ಣುಗಳನ್ನು ಕೂಡ ಬೇಯಿಸಿ ಅಂದರೆ ಸ್ಟೀಮ್ ಮಾಡ್ಕೊಂಡು ತಿನ್ನಬೇಕು ಅನ್ನೋ. ಈಗ ಚಿಯಾ ಸೀಡ್ಸು ಸೂಪರ್ ಫುಡ್ಸ್ ಅಂತ ತಿಂತಾರೆ. ಆ್ಯಕ್ಚುಲಿ ಚಿಯಾ ಸೀಡ್ಸ್ ಒಬ್ಬೊಬ್ರಿಗೆ ಆಗಲ್ಲ. ಒಬ್ಬೊಬ್ರು ನನಗೆ ಬ್ಲೋಟಿಂಗ್ ಆಗ್ತಾಯಿದೆ ಅಥವಾ ಏನೋ ಇಂಡೈಜೆಷನ್ ಆಗ್ತಾಯಿದೆ, ಇಟ್ ಈಸ್ ಬಿಕಾಸ್ ಆಫ್ ಚಿಯಾ ಸೀಡ್ಸ್ ಆಲ್ಸೋ. ಸೊ ಕಾರಣಗಳು ಬೇಕಾದಷ್ಟು ಇದೆ. ಇಟ್ಸ್ ನಾಟ್ ಜಸ್ಟ್ ಐ ಆಮ್ ಟಾಕಿಂಗ್, ಇಟ್ ಈಸ್ ಫ್ರಮ್ ದ ರಿಸರ್ಚ್, ಫ್ರಮ್ ದ ಮೆಡಿಕಲ್ ಸ್ಕೂಲ್ ಆಫ್ ಥಾಟ್ ಐ ಆಮ್ ಸೇಯಿಂಗ್ ಇಟ್ ಔಟ್. ಎಲ್ಲ ಪ್ರತಿಯೊಂದೂ ಕೂಲಂಕುಷವಾಗಿ ಯಾವುದು ರಿಸರ್ಚ್ ಇದೆ. ಈಗ ವೈಫೈ ಯೂಸ್ ಮಾಡಬಾರ್ದು, ಯಾಕೆ? ಅದು ರಿಸರ್ಚಲ್ಲಿ ಆಗಿದೆ. ದಿಂಪಕ್ಕ ಮೊಬೈಲ್ ಇಟ್ಕೋಬಾರ್ದು, ಯಾಕೆ? ಅದೆಲ್ಲ ರಿಸರ್ಚ್ ಪೇಪರ್ಸ್ ನನ್ನ ಹತ್ರ ಇದೆ, ಬೇಕಾದರೆ ಐ ಕ್ಯಾನ್ ಶೇರ್ ಇಟ್ ವಿತ್ ಯು. ಸೊ ಯಾವತ್ತೂ ನಾವು ಈ ವಿಜ್ಞಾನ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಅದಕ್ಕೆ ನಾವು ಅದನ್ನು ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ನ ನಾವು ನೋಡಿ ನಾವು ಹೇಳೋಕ್ಕೆ ಸಾಧ್ಯ. ಸುಮ್ಮನೆ ಇಲ್ಲಿ ವಾಟ್ಸಪ್ಪಲ್ಲಿ ಬರುತ್ತೆ ಎಲ್ಲನೂ ನಾವು ಫಾಲೋ ಮಾಡಬೇಕು, ನೋ. ವಾಟ್ಸಪ್ ಯೂನಿವರ್ಸಿಟಿನೇ ಬೇರೆ. ಇವತ್ತು ಎಲ್ಲ ಟಾಮ್, ಡಿಕ್ ಆ್ಯಂಡ್ ಹ್ಯಾರಿ ಹ್ಯಾಸ್ ಸ್ಟಾರ್ಟೆಡ್ ದಿಸ್, ಪುಟ್ಟಿಂಗ್ ಆಲ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ದಟ್ ಪರ್ಸನ್ ವಿಲ್ ಗೋ ಮ್ಯಾಡ್. ಅಂದರೆ ಕನ್ಫ್ಯೂಷನ್ ಆಗೋಗುತ್ತೆ, ಇದು ಫಾಲೋ ಮಾಡಲ್ಲ, ಇವ್ರು ಅದು ಹೇಳ್ತಿದ್ದಾರೆ, ಇದು ಹೇಳ್ತಿದ್ದಾರೆ. ಸೊ ಹಿ ಬಿಕಮ್ಸ್ ಕನ್ಫ್ಯೂಸ್ಡ್ ಟೋಟಲಿ. ಸೊ ಆವಾಗ ಅವ್ರಿಗೆ ನಾವು ರಿಯಲ್ ನಾಲೆಡ್ಜ್ ಹೇಳ್ತಿರೋದ್ರ ಬಗ್ಗೆ ಸಂದೇಹ ಬಂದ್ಬಿಟ್ಟಿರುತ್ತೆ. ಅದು ಯಾಕೆ ಆಗುತ್ತೆ ಅಂದರೆ, ಇವನ್ ಈಗ ನಟ್ಸ್ ತಿನ್ನಬೇಕು ಅಂತ ಹೇಳ್ತಾರೆ, ಫ್ರೂಟ್ಸ್. ಒನ್ ಟೈಮ್ ನಾನೇ ಮಾಡಿದ್ದೆ, ನಟ್ಸ್ ಬಾದಾಮಿ ತಿನ್ನಬೇಕು ಅಂತ ಹೇಳಿದ್ರೆ ದಿನಕ್ಕೊಂದು 20 ತಿಂದೆ. ಆಮೇಲೆ 1 ವಾರ ಮಲಗಿಬಿಟ್ಟೆ. ಆಗುತ್ತೆ. ಸಿ ಎನಿಥಿಂಗ್ ಎಕ್ಸಸ್ ಇಸ್ ಪಾಯ್ಸನ್, ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತೀವಿ. ಹೌದು. ಸೊ ನಮಗೆ ನಮ್ಮ ದೇಹಕ್ಕೆ ಯಾವ ರೀತಿ ಆಹಾರ ಬೇಕು ಆ ರೀತಿ ಆಹಾರಗಳನ್ನು ತಿಳಿದವರ ಹತ್ರ ನಾವು ಕೇಳಿ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ಇದೆಲ್ಲ ಸಾಧ್ಯತೆ. ನಿಜ ಮ್ಯಾಮ್. ಆ್ಯಂಡ್ ಅದ್ರ ಜೊತೆಗೆ ನೀವು ಇಷ್ಟೀಗ ನ್ಯೂಟ್ರಿಷನ್ ಬಗ್ಗೆ ತುಂಬ ಜನರಿಗೆ ಮಾಹಿತಿ ಕೂಡ ಕೊಟ್ಟಿದ್ದೀರಾ. ಆ್ಯಂಡ್ ಈ ಥರ ಕ್ಯಾನ್ಸರ್ ಪೇಷಂಟ್ ಯಾರಾದರೂ ಇದ್ದರು ಆ್ಯಂಡ್ ಈ ಥರ ಅವರಿಗೆ ಕಡಿಮೆ ಆಯಿತು, ಸ್ಟೇಬಲ್ ಆದರು, ಕ್ಯೂರ್ ಆದರು, ಈ ಥರದ್ದು ಯಾವುದಾದ್ರೂ ಎಕ್ಸಾಂಪಲ್ ಅಥವಾ ಯಾವುದಾದ್ರೂ ಸ್ಟೋರೀಸ್ ಇದೆಯಾ? ನನಗೆ ಸ್ಟೋರೀಸ್ ಎಲ್ಲ ತುಂಬ ಇದೆ. ಈಗ ಏನಾಗುತ್ತೆ ಗೊತ್ತಾ, ನಾನು ಅವ್ರವ್ರ ಹೆಸರೇ ತೊಗೊಳಕ್ಕಾಗಲ್ಲ ಅಥವಾ ಅವರವರು ವಿಡಿಯೋ ತೊಗೊಳಕ್ಕಾಗಲ್ಲ, ಯಾಕೆಂದರೆ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿರಬೇಕಾಗತ್ತೆ ಆ ಥರ. ಸೊ ನಮ್ಮ ಹತ್ರ ಬರ್ತಾರೆ, ರಿಪೋರ್ಟ್ ಕೊಡ್ತಾರೆ,
ಸೊ ರಿಪೋರ್ಟ್ ನೋಡಿ ನಾವೆಲ್ಲ ಅವ್ರಿಗೆ ಕೌನ್ಸಲಿಂಗ್ ಮಾಡ್ತೀವಿ. ಅದೇ ನಾನು ಹೇಳ್ದಂಗೆ ಫಸ್ಟ್ ಸ್ಟೇಜಲ್ಲಿದ್ದರೆ ನಾವೇನಾದರೂ ರಿವರ್ಸ್ ಮಾಡ್ಬೋದು. ಫಸ್ಟ್ ಸ್ಟೇಜೋ ಸೆಕೆಂಡ್ ಸ್ಟೇಜಲ್ಲಿದ್ದರೆ ವಿತ್ ಆಲ್ ದ ನ್ಯೂಟ್ರಿಷನಲ್ ಸಪೋರ್ಟ್ ನಾವು ವಿ ಕ್ಯಾನ್ ಟೇಕ್ ಅ ಯೂ ಟರ್ನ್. ಅದೇ ನೀವು ಫೋರ್ತ್ ಸ್ಟೇಜಲ್ಲಿದ್ದರೆ ನಾನು ಮಾಡೋಕ್ಕಾಗಲ್ಲ. ಸಿ ದೇರ್ ಈಸ್ ಎ ಡಿಫ್ರೆನ್ಸ್. ಯಾಕೆಂದರೆ ಅಷ್ಟರೊಳಗೆ ಇಂಟೆನ್ಸಿಟಿ ಜಾಸ್ತಿ ಆಗಿರುತ್ತೆ. ಈವನ್ ನಾವು ಏನೂ ಮಾಡೋಕ್ಕಾಗಲ್ಲ ಆ ಸ್ಟೇಜಲ್ಲಿ. ಆದರೆ ಉದಾಹರಣೆಗಳು ಬೇಕಾದಷ್ಟು ಇದೆ. ಈಗ ಟ್ರೈಗ್ಲಿಸರೈಡ್ಸ್ 2000 ಇರೋ ಟ್ರೈಗ್ಲಿಸರೈಡ್ಸ್ ಒಬ್ಬ ಬಂದಿದ್ದ ವ್ಯಕ್ತಿ, ಯಾವುದೋ ಸಾಫ್ಟ್ವೇರ್ ಉದ್ಯಮಿ. ಸೊ ಯಾಕೆ ನನಗೆ ಡೌಟ್ ಆಯ್ತು, ಎಲ್ಲೋ ಟೈಪೋ ಎರರ್ ಏನೋ ಅಂತ ಅಂದ್ಬಿಟ್ಟು ನಾನು ಹಾಸ್ಪಿಟ್ಲ್ ಕಾಲ್ ಮಾಡಿದೆ. ಇಲ್ಲ 2000 ಬರುತ್ತೆ ಅಂತಂದರು. ಅದು ಆ್ಯಕ್ಚುಲಿ 160 ಒಳಗಿರಬೇಕು ಟ್ರೈಗ್ಲಿಸರೈಡ್ಸ್. ಸೊ ಕಂಪ್ಲೀಟ್ಲಿ 15-20 ಡೇಸ್ ಐ ವಾಸ್ ಬ್ಯಾಕಿಂಗ್ ಅಪ್. ಏನೇನಾಯಿತು, ಏನು ತಿಂದರು, ಏನು ಬಿಟ್ಟರು ಅಂತ. ಎವ್ರಿ ಡೇ ಐ ವಾಸ್ ಟೇಕಿಂಗ್ ದೇರ್ ರೆಜಿಮೆನ್, ವಾಟ್ ದೇ ಆರ್ ಫಾಲೋಯಿಂಗ್, ಏನು ಫಾಲೋ ಮಾಡ್ತಿದ್ದಾರೆ ಫ್ರಮ್ ಮಾರ್ನ್ ಟಿಲ್ ಈವ್ನಿಂಗ್. ನೋಡಿದಾಗ ಗೊತ್ತಾಯಿತು. ಲೈಕ್ ಆಮೇಲೆ ಒಂದು ಹಂತಕ್ಕೆ ಬಂತು. ಅಫ್ಕೋರ್ಸ್ ಈ ವಾಸ್ ಆನ್ ಲಿಪಿಡ್ ಲೋವರಿಂಗ್ ಮೆಡಿಕೇಶನ್ಸ್. ಅಲಾಂಗ್ ವಿತ್ ದಟ್ ವಿ ಆಲ್ಸೋ ಸಪೋರ್ಟೆಡ್. ಸೊ ಬ್ಯಾಕ್ ಟು ನಾರ್ಮಲ್. ಹೀ ಈಸ್ ಫೈನ್. ಹೀ ವಾಸ್ ಜಸ್ಟ್ 32 years, ನ್ಯೂಲಿ ಮ್ಯಾರಿಡ್. ಈ ಥರದ್ದೆಲ್ಲ ನಮಗೆ ಕೇಸಸ್ ಬರ್ತಾ ಇರುತ್ತೆ. ಬಟ್ ವಿತೌಟ್ ಸೀಯಿಂಗ್ ದ ರಿಪೋರ್ಟ್ ಐ ಕಾಂಟ್ ಗಿವ್ ಕೌನ್ಸಿಲಿಂಗ್. ಈಗ ವೆಯ್ಟ್ ಲಾಸ್ ಆಗಬೇಕು ಅಂತ ಬರ್ತಾರೆ, ಅವ್ರದ್ದು ಫಸ್ಟ್ ಹಿಮೋಗ್ಲೋಬಿನ್ ಕರೆಕ್ಟ್ ಇದೆಯಾ ಅಂತ ನೋಡಬೇಕು. ಹಿಮೋಗ್ಲೋಬಿನೇ ಕಮ್ಮಿ ಇದ್ದರೆ ಆಕ್ಸಿಜನ್ ಸಪ್ಲೈ ಹಿಂಗಾಗುತ್ತೆ, ತೂಕನೇ ಕಡಿಮೆ ಆಗಲ್ಲ. ಆ ಥರ ಪಾಪ ಅವ್ರು ಡಯಟ್ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತಿರ್ತಾರೆ, ಆದರೂ ತೂಕ ಕಡಿಮೆ, ಎಲ್ಲ ಐರನ್ ಕಮ್ಮಿ ಆಗಿದೆ. ಈ ಥರದ್ದೆಲ್ಲ ಫ್ಯಾಕ್ಟ್ಸ್ ಇರುತ್ತೆ. ಹೌದು ಹೌದು. ಯಾವುದಕ್ಕೋ ಮದ್ದು ಕೊಡಕ್ಕೆ ಹೋಗಿ ಆಮೇಲೆ ಯಾವುದೋ ಎಫೆಕ್ಟ್ ಆಗೋದು ಈ ಥರ ಆಗುತ್ತೆ. ಯಾವತ್ತೂ ನಾವು ರಿಪೋರ್ಟ್ ನೋಡ್ಕೊಂಡು ನಾವು ಹೇಳ್ಬೇಕು. ಎಸ್ ಎಸ್. ಬಟ್ ಫುಡ್ ಸ್ಟೈಲ್ ಹೌದು, ಬಟ್ ಪಾಸಿಟಿವ್ ಮೈಂಡ್ ಸೆಟ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಈ ಕ್ಯಾನ್ಸರ್ ಅಂತ ಬಂದಾಗ? ನನ್ನ ಪ್ರಕಾರ ಇಲ್ಲಿ ಐ ಥಿಂಕ್ 70% ಎಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಅನ್ಸುತ್ತೆ. ಹಾಂ, ಒಂದು ನಿದರ್ಶನ ಹೇಳ್ತೀನಿ. ನಾನು ಬುಕ್ಕಲ್ಲಿ ಓದ್ತಾ ಇದ್ದೆ ಹೀಗೇನೆ. ಒಂದು ಪುಸ್ತಕದಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಹೀಗೆ ಡಾಕ್ಟರ್ಸ್ ಎಲ್ಲ ಒಂದು ಕಂಟ್ರೋಲ್ ಗ್ರೂಪ್ ಇಟ್ಟರು, ಇನ್ನೊಂದು ದೇ ವರ್ ಗಿವನ್ ಮೆಡಿಕೇಷನ್. ಈ ಗ್ರೂಪಲ್ಲಿ ಏನು ಮಾಡಿದ್ರು, ದೇ ವಿತ್ಡ್ರಾನ್ ಟೋಟಲ್ ಮೆಡಿಕೇಷನ್. ಅವ್ರಿಗೇನು ಹೇಳಿದ್ರು, ನೀವು ಯಾರನ್ನಾರು ನೀವು ಫರ್ಗಿವ್ ಮಾಡಬೇಕು ಅಂದರೆ ಮಾಡಿ, ಯು ಸ್ಟಾರ್ಟ್ ಫರ್ಗಿವಿಂಗ್ ದೆಮ್. ಪೀಪಲ್ ಹೂ ಹ್ಯಾವ್ ಇನ್ಸಲ್ಟೆಡ್, ಇರಿಟೇಟ್ ಮಾಡಿ ಇದು ಮಾಡಿದರೆ ಅವರೆಲ್ಲ ಸ್ಟಿಲ್ ದೇ ಆರ್ ಲಿವಿಂಗ್ ಇನ್ಸೈಡ್ ಯು, ಸ್ಟಾರ್ಟ್ ಫರ್ಗಿವಿಂಗ್. ಅವ್ರನ್ನ ಕ್ಷಮಿಸ್ಬಿಡಿ ಅಂತಂದರು. ಆಮೇಲೆ ಇವ್ರಿಗೆ ರೆಗ್ಯುಲರ್ ಅದೇನು ಮೆಡಿಕೇಷನ್ ಕೊಡ್ತಿದ್ರು, ಈ ಥರ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡ್ರು. ಸೊ ಯಾರು ಕ್ಷಮಿಸ್ಬಿಟ್ರು ಆ ಗ್ರೂಪ್ ಒಳ್ಳೆ ರಿಸಲ್ಟ್ ಕೊಡ್ತು ವಿತೌಟ್ ಮೆಡಿಕೇಷನ್. ವಾವ್. ಸೊ ಅದಕ್ಕೆ ನಾನು ಹೇಳ್ತಿರ್ತೀನಿ, ಕಿಲ್ ದ ಇಲ್ ವಿತೌಟ್ ಎ ಪಿಲ್ ಆರ್ ಎ ಬಿಲ್ ಅಂತ. ಸೂಪರ್. ಸೊ ಎಷ್ಟೊಂದು ನಮ್ಮ ಮನಸ್ಥೈರ್ಯ ಏನಿದೆ ಅದು ನಾವು ಹಾಕೋತೀವಿ ನಮ್ಮ ಇದಕ್ಕೆ ಮೈಂಡಿಗೆ, ಅದು ವರ್ಕೌಟ್ ಆಗಿರುತ್ತೆ ಅಂತ. ನಿಜವಾಗ್ಲೂ. ಆ್ಯಂಡ್ ಜೊತೆಗೆ ಈಗ ನೀವೊಂದು ಏನು ಮಾತು ಹೇಳಕ್ಕೆ ಇಷ್ಟಪಡ್ತೀರಿ, ಎಷ್ಟು ಹೇಳಿದ್ರು ಎಷ್ಟು ನಾಲೆಜ್ ಇದ್ರು ಕೇಳುವಂಥ ಮನಸ್ಥಿತಿ ಈಗಿನ ವಯಸ್ಕರಿಗಿಲ್ಲ. ಆ್ಯಕ್ಚುಲಿ ವಯಸ್ಕರಿಗೆ ಜೊತೆಗೆ ಎಲ್ಲರೂ ಅಂದರೆ ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಒಂದು ಏನಿದೆ ಈ ಲೈಫ್ ಸ್ಟೈಲ್ಗೆ ಎಲ್ಲರೂ ಮುಳುಗೋಗ್ಬಿಟ್ಟಿದ್ದಾರೆ. ಎಷ್ಟು ತಿಳ್ಕೊತಾರೆ, ನಾಲೆಜು ಇದೆ, ಹೀಗಿರಬಾರ್ದು ಹೀಗಿರಬೇಕು ಅನ್ನೋದು ಗೊತ್ತಿದೆ, ಬಟ್ ಸ್ಟಿಲ್ ದೇ ಆರ್ ಡೂಯಿಂಗ್ ದ್ಯಾಟ್ ಓನ್ಲಿ ಅನ್ನೋ ಥರ. ನನಗೆ ಈಗ ಗೊತ್ತಿಲ್ಲದೆ ಮಾಡೋದಕ್ಕೊಂದು ತಪ್ಪಾದರೆ ಗೊತ್ತಿದ್ದು ತಪ್ಪು ಮಾಡೋವಂಥದ್ದು ಒಂದಿದೆ ಅಲ್ವಾ. ಈಗ ನನ್ನ ಹತ್ರ ಕೌನ್ಸಿಲಿಂಗಿಗೆ ಬರ್ತಾರೆ, ಬಂದಾಗ ಹಿಂಗೆ ಕೂತಿರ್ತಾರೆ, ಹೇಳ್ತೀರಿ ಐ ನೋ ಅಂತಿರ್ತಾರೆ. ಎಲ್ಲದಕ್ಕೂ ಐ ನೋ ಅಂತಿರ್ತಾರೆ. ಐ ಮೀನ್ ನೀವು ಯಂಗರ್ ಜನ್ರೇಷನ್ ಬಗ್ಗೆ ಮಾತಾಡ್ತಿದ್ದೀರಾ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಐ ನೋ ನಂಗೆ ಗೊತ್ತು ಅಂತಿರ್ತಾರೆ. ಮತ್ತು ಯಾಕೆ ಬಂದರು ಇಲ್ಲಿ ನನ್ನ ಮುಂದೆ, ನಂಗೆ ಗೊತ್ತು ಅನ್ನೋಂಗಿದ್ರೆ ಇಲ್ಲ. ನಾವು ತಿಳ್ಕೊಳ್ಳೋದು ಒಬ್ಬರಿಂದ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ನಾವು ಏನೋ ಒಂದು ಅಥೆಂಟಿಕ್ಕಾಗಿ ನಾವು ಹೇಳಿದಾಗ ಅದನ್ನು ಅವರು ಫಾಲೋ ಮಾಡಬೇಕಾಗತ್ತೆ. ನಾನು ಪ್ರತಿ ಪೇಷಂಟ್ಗೂ ಹೇಳ್ತಾ ಇರ್ತೀನಿ, ಕುದುರೆನ ನೀರ ಹತ್ರ ಕರ್ಕೊಂಡು ಹೋಗ್ಬೋದು, ಕುಡಿಯೋದು ಬಿಡೋದು ಅದೃಷ್ಟ ಅಂತ ಅಂದ್ಬಿಟ್ಟು. ಆ ಥರ ಆವಾಗ ಅವ್ರಿಗೆ ರಿಯಲೈಸ್ ಆಗುತ್ತೋ ಕರೆಕ್ಟು, ನಾನು ಇದನ್ನು ಫಾಲೋ ಮಾಡಿ. ಅದು ಸ್ಟಾರ್ಟಿಂಗ್ 1 ತಿಂಗಳು ಫಾಲೋ ಮಾಡೋದು, ಆಮೇಲೆ ಮತ್ತೆ ಯಥಾ ಪ್ರಕಾರ ಇಲ್ಲ, ಇದು ಜೀವನ ಪರ್ಯಂತ ಮಾಡಬೇಕಾಗಿರತ್ತು. ಹೌದು. ಯಾವುದೋ ಒಂದು ದಿನಕ್ಕೆ ಮಾಡಿಬಿಡೋದಲ್ಲ, ಯಾವುದೋ ಒಂದು ತಿಂಗಳು ಜಿಮ್ಗೆ ಹೋಗ್ಬಿಡೋದಲ್ಲ, ಅಥವಾ ಯಾವುದೋ ಒಂದು ತಿಂಗಳು ಯೋಗ ಮಾಡೋದಲ್ಲ. ಅದು ಪ್ರತಿನಿತ್ಯ ಅಭ್ಯಾಸ ಆಗಿರಬೇಕು. ಅದಕ್ಕೆ ದಿನಚರ್ಯ. ಒಂದು ದಿನದಲ್ಲಿ 24 ಗಂಟೆನಲ್ಲಿ ನಾನು ಎಷ್ಟು ನಿದ್ದೆ ಮಾಡಿದೆ,
ನಾನು ಎಷ್ಟು ಸೋಷಲೈಸ್ ಮಾಡಿದ್ದೀನಿ, ನನ್ನ ಫ್ಯಾಮಿಲಿ ಜೊತೆ ಎಷ್ಟು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದೀನಿ, ಆಹಾರನ ಎಷ್ಟು ಸೇವನೆ ಮಾಡಿದ್ದೀನಿ, ನಾನು ಏನು ಊಟ ಮಾಡ್ತೀನಿ, ತಟ್ಟೆ ತುಂಬ ಏನು ನಾವೆಲ್ಲೋ ಒಂದು ಕಡೆ ನೋಡ್ಕೊಂಡು ಮಾತಾಡೋದು, ಯಾವುದೋ ವಿಚಾರನ ಮಾಡ್ಕೊಂಡು ಮಾತಾಡೋದು. ಆ ಊಟ ನಾವೇನು ತಿಂತಾಯಿದ್ದೀವಿ ಅದ್ರ ರುಚಿ ಬಗ್ಗೆ, ಅದ್ರ ಏನು ಗಂಧದ ಬಗ್ಗೆ, ಅದು ವಾಸನೆ ಬಗ್ಗೆ, ಅದರ ಪ್ಯಾಲೆಟಬಿಲಿಟಿ ಎಲ್ಲನೂ ಅದನ್ನು ಫೀಲ್ ಮಾಡಿ ತಿನ್ನೋಂಥ ಡಿವೈನಿಟಿ ಇರಬೇಕು. ಒಂದು ಪ್ರಸಾದದ ಮುಖೇನ ಏನೋ ತಿಂತಾಯಿದ್ದೀವಿ ಅಂತ, ಏನೋ ಓಡಾಡ್ತಿರ್ತಾರೆ, ಮೊಬೈಲ್ ಇಟ್ಕೊಂಡಿರ್ತಾರೆ, ಓಡಾಡ್ಕೊಂಡು ತಿಂತಾ ಇರ್ತಾರೆ. ಇದೆಲ್ಲ ನಮ್ಮ ಇಂಡಿಯನ್ ಸೊಸೈಟಿ ಏನಿದೆ ಅಂತಂದರೆ, ಅಚ್ಚುಕಟ್ಟಾಗಿ ಕಾಲು ಮಡ್ಚ್ಕೊಂಡು ಕೂತ್ಕೊಂಡು ಕಾಲು ತೋರಿಸ್ದೆ ಊಟ ಮಾಡೋ ಪದ್ಧತಿ ಇತ್ತು ಆ ಕಾಲದಲ್ಲಿ. ಈ ಕಾಲದಲ್ಲಿ ಏನಾಗಿದೆ ನಿಮಗೆ ಗೊತ್ತಾಗ್ತಾ ಇದೆ ಈಗ. ದಟ್ ಈಸ್ ದಿ ಐರನಿ ಆಫ್ ಲೈಫ್. ಇವತ್ತು ಬಫೆ ಬಂದ್ಬಿಟ್ಟಿದೆ, ಕೂತ್ಕೊಳ್ಳೋ ಪಂಕ್ತಿನಲ್ಲೂ ಇಲ್ಲ, ಈಗ ಟೇಬಲ್ ಬಂತು, ಟೇಬಲ್ ಆದಮೇಲೆ ಓಡಾಡಿಕೊಂಡು ತಿನ್ನೋಂಥ ಒಂದು ವ್ಯವಸ್ಥೆ ಬಂತು. ಸೊ ಎಲ್ಲೋ ಹೋಗ್ತಾ ಇದೆ. ಅದಕ್ಕೆ ನಾವು ನಮಗೆ ಎಷ್ಟು ಒಂದು ದಿನದಲ್ಲಿ ನಾವು ಸರಿ ಬೇರೆಯವ್ರನ್ನ ಸರಿ ಮಾಡೋಕ್ಕಾಗಲ್ಲ, ನಮ್ಮನ್ನು ನಾವು ಎಷ್ಟು ಸರಿ ಮಾಡ್ಕೋಬೋದು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಇರಬೇಕಷ್ಟೆ. ಖಂಡಿತ, ನಿಜವಾಗ್ಲೂ ನೀವು ಹೇಳಿರೋ ಮಾತುಗಳು ಎಲ್ಲ ಆಡಿಯನ್ಸ್ಗೂ ಮುಟ್ಟಿರುತ್ತೆ ಅನ್ನೋದು ನನ್ನ ಆಶಯ ಕೂಡ. ಯಾಕಂದರೆ ನಮ್ಮ ಲೈಫ್ ಸ್ಟೈಲನ್ನು ನಾವು ಹೇಗೆ ಚೇಂಜ್ ಮಾಡಬೇಕು ಅಂತ ನಮ್ಮ ಮನಸ್ಸೊಳಗಡೆ ಬಂದು ನಾವು ಅದನ್ನು ಬದಲಾವಣೆಯನ್ನು ಮಾಡಬೇಕು, ಹೊರತಾಗಿ ಬೇರೆ ಯಾವ ವಿಚಾರಗಳಿಂದಲೂ ಕೂಡ ಆಗೋದಿಲ್ಲ ಅನ್ನೋದು. ಆ್ಯಂಡ್ ಚೇಂಜ್ ಮಾಡಲೇಬೇಕು. ಅಂದರೆ ಈಗ ನೀವು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿದ್ದೀರಾ, ನೀವು ಕೇಳಿದ್ರೆ ಯಾಕೆಯಿಂದ ಬರುತ್ತೆ ಅಂತ. ಈಗ ಬರೋದಕ್ಕೆ ಎಲ್ಲೆಲ್ಲಿಂದ ಬರುತ್ತೆ, ಫ್ರಮ್ ಫಾರ್ಮ್ ಟು ಟೇಬಲ್ವರೆಗೂ ಬರೋದ್ರೊಳಗೆ ನಮ್ಗೆ ಏನೇನು ತೊಗೊಂಡಿದ್ದೀವಿ, ಏನೇನು ಬಂತು ಅಡಿಷ್ನಲ್ ಆಗಿ, ಅದನ್ನು ಒಮ್ಮೆ ಒಂದು ಸಲ ಒಂದು ಕೂಲಂಕುಷವಾಗಿ ಥಿಂಕ್ ಮಾಡಿ. ಅದರಿಂದ ನಾವು ಕಾಯಿಲೆಯಿಂದ ದೂರ ಇರಬೇಕು ಅಂತಂದರೆ, ಪ್ರತಿಯೊಂದು ಹೆಜ್ಜೆಗೂ ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ಎಲ್ಲ ಥರನೂ ಗಮನ ಇರಬೇಕು. ಹೌದು, ನಿಜ. ಅದೇ ಇವಾಗ ಒಂದು ಹುಡುಗಿ ಚೆನ್ನಾಗಿ ರೆಡಿಯಾಗಿ ಹೇಗಿರಬೇಕು ಅಂತ ಅಂದ್ಕೊಳ್ಳೋಷ್ಟು ಥಿಂಕ್ ಮಾಡ್ತೀವಲ್ಲ, ಹಾಗೆ ಮನುಷ್ಯರು ಕೂಡ ನಾವು ಹೇಗಿರಬೇಕು ಲೈಫಲ್ಲಿ, ಖುಷಿಯಾಗಿ ಇರೋ ಅಷ್ಟು ದಿನ ಒಂದು ಆರೋಗ್ಯ ಗ್ರೋ ಇಂಟರ್ನಲಿ, ಗ್ರೋ ಆ್ಯಂಡ್ ಗ್ಲೋ. ಎಸ್. ಸೊ ನೀವು ಏನು ಆಹಾರ ಅದ್ರದ ಮೇಲೆ ನೀವು ನಿಮ್ಮ ಬ್ಯೂಟಿ ಸೌಂದರ್ಯ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಮನಸ್ಸಿನಂತೆ ವಾಟ್ ಯು ಈಟ್ ಯು ಆರ್ ಅಂತ ನಾನು ಹೇಳಲ್ಲ, ಫೇಸ್ ಇಸ್ ದ ರಿಫ್ಲೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಅಲ್ವಾ, ಅಷ್ಟೇ ಸಿಂಪಲ್ ಅದು. ಎಸ್, ನಿಜವಾಗ್ಲೂ ತುಂಬ ಸಿಂಪಲ್ ಆಗಿ ಆ್ಯಂಡ್ ತುಂಬ ಜನರಿಗೆ ಅರ್ಥ ಆಗೋ ರೀತಿ ನೀವು ಕನೆಕ್ಟ್ ಮಾಡಿದ ವಿಚಾರಗಳನ್ನು, ಇನ್ನಾದರೂ ಅದನ್ನು ಫಾಲೋ ಮಾಡುವಂತಹ ಮನಗಳು ಬರಲಿ ಅನ್ನೋದು. ಯಾಕಂದರೆ ನಾಲೆಜ್ ಇರುತ್ತೆ, ಮನಗಳು ಆಗೋದು ಬಹಳಷ್ಟು ಕಷ್ಟ. ಬಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಬಹಳಷ್ಟು ಖುಷಿ ಆಯಿತು, ನನಗೆ ತುಂಬಾ ಇಷ್ಟ ಆಯಿತು ಈ ಒಂದು ಸೆಷನ್. ಇದರಿಂದಾಗಿ ತುಂಬ ಜನರಿಗೆ ಉಪಯೋಗ ಆಗೋದಿದೆ, ಆ ಉಪಯೋಗ ಅವರೆಲ್ಲರೂ ಕೂಡ ಪಡೀಲಿ ಅನ್ನೋದು ಕೂಡ ನಮ್ಮ ಆಶಯ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.